ಜನಮನ ಗೆದ್ದ ಸರ್ಕಾರಿ ಶಾಲೆಯಲ್ಲಿ ಕೊಠಡಿಗಳದ್ದೇ ಸಮಸ್ಯೆ. ಗುಣಮಟ್ಟದ ಬೋಧನೆ ಇದ್ರೂ ಶಾಲೆಯಲ್ಲಿಲ್ಲ ಕೊಠಡಿಗಳು. ಇತ್ತೀಚಿನ ದಿನಗಳಲ್ಲಿ ಇಂಗ್ಲಿಷ್ ವ್ಯಾಮೋಹದಿಂದ ಪೋಷಕರು ಖಾಸಗಿ ಶಾಲೆಗಳತ್ತ ಮುಖ ಮಾಡ್ತಾ ಇದ್ದು ಸರ್ಕಾರಿ ಶಾಲೆಗಳಲ್ಲಿ ಓದುವವರ ಸಂಖ್ಯೆ ಕಡಿಮೆಯಾಗ್ತಾ ಇದೆ. ಆದರೆ ಕೆಲವು ಸರ್ಕಾರಿ ಶಾಲೆಗಳು ಸಹ ಖಾಸಗಿ ಶಾಲೆಗಳಿಗೆ ಸರಿಸಮನಾಗಿ ನಿಲ್ತಾ ಇವೆ. ಅರಸೀಕೆರೆ ತಾಲೂಕಿನ ರಂಗಾಪುರ ಗ್ರಾಮದ ಅಪ್ಪೇನಹಳ್ಳಿ ಗ್ರಾಮ ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿದ್ದರೂ ಇಲ್ಲಿನ ಸರ್ಕಾರಿ ಶಾಲೆಯು ತನ್ನ ಗುಣಮಟ್ಟದ ಶಿಕ್ಷಣದಿಂದ ಜನರ ಮನ ಗೆದ್ದಿದೆ. ಅಪ್ಪೇನಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಯನ್ನ ಓದಿ ಬರೀತಾರೆ. ಅಲ್ಲದೆ ಪರಿಸರ ಜಾಗೃತಿ ಮೂಡಿಸುವ ಸಲುವಾಗಿ ಪ್ರತಿ ಮಗುವಿಗೂ ಒಂದು ಗಿಡದ ಪಾಟನ್ನ ನೀಡಲಾಗಿದ್ದು ಅದರ ಸಂಪೂರ್ಣ ಜವಾಬ್ದಾರಿ ಮಕ್ಕಳದಾಗಿದೆ. ಇನ್ನು ಶಾಲೆಗೆ ಬರುವ ಅನುದಾನದಲ್ಲಿ ಮಿತವ್ಯಯ ಮಾಡಿ ಡಿಜಿಟಲ್ ಟಿವಿ ಖರೀದಿಸಿ ಅದರ ಮೂಲಕ ಪಾಠ ಮಾಡ್ತಿದ್ದಾರೆ. ಶಾಲೆಗೆ ಇಲಾಖೆ ನೀಡಿರೋ ಕಂಪ್ಯೂಟರ್ಗಳನ್ನ ವಿದ್ಯಾರ್ಥಿಗಳು ಸಮರ್ಥವಾಗಿ ಬಳಸುತ್ತಿದ್ದಾರೆ. ಆದರೆ ಗುಣಮಟ್ಟದ ಶಿಕ್ಷಣದಿಂದ ಜನಪ್ರಿಯತೆಯನ್ನ ಗಳಿಸಿರುವ ಈ ಶಾಲೆ ಇದೀಗ ಕೊಠಡಿಗಳ ಕೊರತೆಯನ್ನ ಎದುರಿಸ್ತಾ ಇದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಪ್ಪೇನಹಳ್ಳಿ. ನಮ್ಮ ಅಪ್ಪೇನಹಳ್ಳಿ ಶಾಲೆ ಮೂಲ ಸೌಕರ್ಯಗಳಿಂದ ವಂಚಿತವಾದಂತಹ ಒಂದು ಕುಗ್ರಾಮ ಆಗಿದೆ. ಆದರೂ ಕೂಡ ಇಲ್ಲಿ ನಾವು 3 ಜನ ಟೀಚರ್ಸು ಕೆಲಸ ಮಾಡ್ತಾ ಇದ್ದೀವಿ. ಭವ್ಯ UP, ಚೇತನ್ ಕುಮಾರ್ ಸರ್ GL ಹಾಗೂ ನಾನು ಮುಖ್ಯ ಶಿಕ್ಷಕರಾಗಿ ಕವಿತಾ ಮೇಡಮ್ ವರ್ಕ್ ಮಾಡ್ತಾ ಇದ್ದೀವಿ. ನಮ್ಮ ಶಾಲೆಯಲ್ಲಿ ನಮ್ಮ ಮೂಲ ಗುರಿಯೇ ನಮ್ಮ ಮಕ್ಕಳ ವಿದ್ಯಾಭ್ಯಾಸ. ಅವರು ಕಲಿಕೆಯಲ್ಲಿ ಹೆಚ್ಚಿನ ಒಂದು ಬೆಳವಣಿಗೆಯನ್ನ ಕಾಣಬೇಕು ಅಂತ ಹೇಳಿ ನಾವು ಕೆಲವೊಂದು ಹಲವಾರು ಕಾರ್ಯಕ್ರಮಗಳನ್ನ ಹಾಕೊಳ್ತೀವಿ. ಪ್ರತಿದಿನ ನಮ್ಮ ಮಕ್ಕಳು ಪ್ರಾರ್ಥನಾ ಸಮಯದಲ್ಲಿ ಹಲವಾರು ಚಟುವಟಿಕೆಗಳನ್ನ ಕಲಿಕೆಗೆ ಸಂಬಂಧಿಸಿದಂತೆ ಇಂಗ್ಲಿಷ್ಗೆ ನಾವು ಹೆಚ್ಚಿನ ಒತ್ತನ್ನ ಕೊಡ್ತಾ ಇದ್ದೀವಿ. ಸೊ ಅದರಲ್ಲಿ ಈ 3 ವರ್ಷದಿಂದನೂ ಕೂಡ ಇಂಗ್ಲಿಷ್ ಫೆಸ್ಟ್ ಅನ್ನ ಕಾರ್ಯಕ್ರಮವನ್ನ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಇಂಗ್ಲಿಷ್ ಕಲಿಕೆ ತುಂಬಾ ಉತ್ತಮವಾಗಿದೆ. ಹಾಗೆ ನಮ್ಗೆ ಮೂಲ ಸೌಕರ್ಯಗಳು ಬೇಕು ಅಂತ ಕೇಳಿದಾಗ ನಮ್ಮ ಗ್ರಾಮ ಪಂಚಾಯತಿಯಿಂದನೂ ಕೂಡ ರೂಫನ್ನ 2 ಲಕ್ಷದ ಖರ್ಚನ್ನ ಮಾಡಿ ರೂಫನ್ನ ಮಾಡಿಸ್ಕೊಟ್ಟಿದ್ದಾರೆ. ಹಾಗೆ STMC ಅವರು ಕೂಡ ಡೆಸ್ಕು ಇವುಗಳನ್ನೆಲ್ಲ ತಂದ್ಕೊಡೋದಕ್ಕೆ ತುಂಬಾ ಸಹಕಾರವನ್ನ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಇಲಾಖಾ ಅಧಿಕಾರಿಗಳು ಎಲ್ಲರೂ BO ಸರು, BRC ಸರು, ECO ಸರು ಹಾಗೂ CRP ಸರು ಎಲ್ಲರೂ ಕೂಡ ಶಾಲೆಗೆ ಬೇಕಾದಂತಹ ಕಂಪ್ಯೂಟರು ಈ ತರ ಎಲ್ಲ ಸೌಲಭ್ಯಗಳನ್ನ ಅನುದಾನಗಳನ್ನ ನಮಗೆ ಸಕಾಲಕ್ಕೆ ಒದಗಿಸ್ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಶಾಲೆಯ ದಾಖಲಾತಿಯನ್ನ ಹೆಚ್ಚಳ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಈ ವರ್ಷ LKG UKG ಪ್ರಾರಂಭ ಮಾಡ್ತಾ ಇದ್ದೀವಿ. ಪೇರೆಂಟ್ಸ್ ಮನವೊಲಿಸ್ಬಿಟ್ಟು ನಾವೇ ನಮ್ಮ ಕೈಯಿಂದ ಹಣವನ್ನ ಹಾಕಿ ಒಂದು ಗಾಡಿಯನ್ನ ಪಕ್ಕದ ಊರಿನಿಂದ ಮಕ್ಕಳನ್ನ ಕರೆತರೋದಕ್ಕೆ ಒಂದು ಗಾಡಿಯ ವ್ಯವಸ್ಥೆಯನ್ನ ಮಾಡಿಕೊಂಡು ನಮ್ಮ ಶಾಲೆಯ ದಾಖಲಾತಿಯನ್ನ ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದೀವಿ. ಹಾಗೆ ನಮ್ಮ ಶಾಲೆಗೆ ಊರಿನವರಿಂದ ಒಂದು 1.5 ಎಕರೆ ಜಮೀನನ್ನ ಮಾಡಿಸ್ಕೊಟ್ಟಿದ್ದಾರೆ. ಹಾಗೆ ನಮ್ಮೂರಿನ ಪಕ್ಕದಲ್ಲಿರುವಂತಹ MML ಅನ್ನುವಂತಹ ಒಂದು ಕಾರ್ಖಾನೆಯವರು 15 ಲಕ್ಷ ರೂಪಾಯಿಯ ಒಂದು ಬಿಲ್ಡಿಂಗ್ ಅನ್ನ ನಮ್ಮ ಶಾಲೆಗೆ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಒಂದು ಕೊಠಡಿಯನ್ನ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಶಾಲೆಯ ನೂತನ ಕಟ್ಟಡ ನಿರ್ಮಾಣಕ್ಕಾಗಿ ಸುಮಾರು 60 ಗುಂಟೆ ಜಮೀನನ್ನ ನೀಡಲಾಗಿದ್ದು ಮೈಸೂರು ಮಿನರಲ್ಸ್ ಸಂಸ್ಥೆ ಸುಮಾರು 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಕೊಠಡಿ ನಿರ್ಮಿಸಲು ಮುಂದಾಗಿದೆ. ಆದರೆ ಶಾಲೆಗೆ ಕನಿಷ್ಠ 2 ಹೆಚ್ಚುವರಿ ಕೊಠಡಿಗಳ ಅಗತ್ಯವಿದ್ದು ಗುಡ್ಡಗಾಡು ಪ್ರದೇಶದ ಮಕ್ಕಳ ಭವಿಷ್ಯ ದೃಢಪಡಿಸಲು ಜನಪ್ರತಿನಿಧಿಗಳು ಆಸಕ್ತಿ ತೋರಬೇಕೆಂದು ಶಾಲಾ ಸಮಿತಿ ಹಾಗೂ ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಶಿಕ್ಷಕರ ಬದ್ಧತೆಗೆ ತಕ್ಕಂತೆ ಸೌಲಭ್ಯಗಳನ್ನು ಒದಗಿಸಿ ಸರ್ಕಾರಿ ಶಾಲೆಗಳನ್ನು ಉಳಿಸುವಂತಹ ಕಾರ್ಯಕ್ಕೆ ಮುಂದಾಗಬೇಕಾಗಿದೆ. MD ನಾಸಿರ್, ಪ್ರಜಾಶಕ್ತಿ TV, ಅರಸೀಕೆರೆ.